ಅಂತ ನಾನು ಹೇಳೋದಲ್ಲ. ಅದರ ಬಗ್ಗೆ ನಾವು ಗಮನಿಸ್ತಾ ಇದೀವಿ, ನೀವು ಯಾರು ಉತ್ತರ ಕೊಡಬೇಡ್ರಿ ಅಂತ ಸೂಚನೆ ಅದ. ಹೀಗಾಗಿ ಅದ್ರ ಬಗ್ಗೆ ನಾ ಏನು ಮಾತಾಡೋದ್ರಿ. ಯಾವುದ್ರ ಬಗ್ಗೆನೂ ಪ್ರತಿಕ್ರಿಯೆ ಕೊಡಬೇಡ್ರಿ ಅಂತ ಹೇಳಿದಾರೆ ಅನ್ನೋದ್ರ ಬಗ್ಗೆ ನಾ ಹೇಳಿದಿನಲ್ರಿ. ಈಗಾಗಲೇ ಅವರು ನೀವು ಬಹಿರಂಗವಾಗಿ ಯಾರು ಹೇಳಿಕೆ ಕೊಡಬಾರ್ದು ಅಂತ ಹೇಳಿದಾರೆ. ಅದ್ರ ಬಗ್ಗೆ ನಾವು ಏನು ಹೇಳಿಕೆ ಕೊಡಕ್ಕಿಲ್ಲ. ಅಲ್ಲ ಅಲ್ಲ ಅದ್ರ ಬಗ್ಗೆ ನಾವು ವರಿಷ್ಠರ ಜೊತೆಗೆ ಏನ್ ಮಾತಾಡ್ಬೇಕು ಮಾತಾಡ್ತೀವಿ. ಅವ್ರು ಏನ್ ಕೇಳ್ಬೇಕು ಹೇಳಿರ್ತಾನ, ನಾವ್ ಏನ್ ಹೇಳ್ಬೇಕು ಹೇಳಿರ್ತೀವಿ. ಅಲ್ಲ ಹೇಳಿದ್ನಲ್ರಿ, ಅವ್ರು ಏನ್ ಕೇಳಿರ್ತಾರ ನಾವ್ ಏನ್ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಅದ್ರ ಹೇಳಿರ್ತೀವಿ. ಅಲ್ಲ ಹೇಳಿದಿನಲ್ರಿ, ಅವ್ರು ಏನ್ ಕೇಳ್ಬೇಕು ಕೇಳಿರ್ತಾರ, ನಾವ್ ಏನ್ ಹೇಳ್ಬೇಕು ಹೇಳಿರ್ತೀವಿ ಅಂತ. ಈಗ ಅವ್ರ ಹೇಳಿಕೆಗಳನ್ನು ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳಿ ವರಿಷ್ಠ ಹೇಳಿದ್ರ ಮ್ಯಾಗ ಸೂಚನೆ ಪಾಲನೆಯನ್ನು ಮಾಡ್ಬೇಕಾಗ್ತದ. ಅದನ್ನ ಮಾಡ್ತಾ ಇದೀವಿ. ಹೆಂಗೆ ಸರ್ 40,000 ಕೋಟಿಗಟ್ಟಲೆ ಹಗರಣ ಮಾಡ್ಕೊಂಡು ಕಾಂಗ್ರೆಸ್ನವರಿಗೆ ಮಾತನಾಡೋದ್ರೊಳಗೆ ಏನಾದ್ರೂ ಐತೆ? ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ, ನಮ್ಮ ಏನೇ ಆರೋಪಗಳಿಗೆ ಎತ್ತೋಕ್ಕಿಂತ ಮೊದಲು ಬಿಜೆಪಿ ಅವರು ತಮ್ಮದೇ ಪಕ್ಷದ ಶಾಸಕರಿಗೆ ಉತ್ತರ ಕೊಟ್ಟು ಆಮೇಲೆ ಈ ಕಡೆ ಬರಲಿ ಅಂತ ಹೇಳಿ. ಸರ್, ಸಿದ್ದರಾಮಯ್ಯನವರು ಯಾವ ನೈತಿಕತೆನೂ ಉಳಿದಿಲ್ಲ. ಕಳೆದ ಅಲ್ಲ ಇದರ ಬಗ್ಗೆ ಒಂದು ಮಾತಂತರೂ ಸ್ಪಷ್ಟವಾಗಿ ಹೇಳ್ತೀನಿ. ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರದ ಬಗ್ಗೆ ಯಾವತ್ತೂ ಸಹಿಸ್ಕೊಂಡು ಕೂಡ್ತಕ್ಕಂಥ ಪಕ್ಷ ಅಲ್ವೇ ಅಲ್ಲ. ಅನೇಕ ನಿದರ್ಶನಗಳದಾವು. ಅದು ಹಿಂದೆ ಯಡಿಯೂರಪ್ಪನವರು ಬಂದಂಥ ಆರೋಪ ಬಂದಂಥ ಸಂದರ್ಭ ಇರ್ಬೋದು, ತದನಂತರ ಮೊನ್ನೆ ಮಾಡಾಳು ವಿರೂಪಾಕ್ಷಪ್ಪನವರ ಮೇಲೆ ಬಂದಂಥ ಇರ್ಬೋದು, ಹಿಂದೆ ಲಾಲ್ ಕೃಷ್ಣ ಅದ್ವಾನಿಯವ್ರ ಮೇಲೆ ಬಂದಂಥ ಸಂದರ್ಭದಾಗ ಸ್ವಚ್ಛಂದ ಅವರೇ ರಾಜೀನಾಮೆ ಕೊಡಿ, ಅನೇಕ ನಿದರ್ಶನಗಳು ಅದಾವ ನಮ್ಗೆ. ಅದನ್ನು ಸಹಿಸ್ಕೊಂಡು ಕೂಡ್ತಕ್ಕಂಥದ್ದು ಪಕ್ಷ ನಮ್ಮ ಪಕ್ಷ ಅಲ್ವೇ ಅಲ್ಲ. ಅದನ್ನೇ ಹೇಳ್ತೀನಲ್ರಿ, ಅವ್ರು ಯಾಕೆ ಮಾಡ್ಯಾರೋ ಯಾಕೆ ಮಾತಾಡ್ಯಾರೋ ಅಂತ ಅನ್ನೋದ್ರ ಬಗ್ಗೆ ಎಲ್ಲನೂ ವರಿಷ್ಠ ಗಮನಿಸ್ತಾರ, ಸೂಕ್ತ ಸಂದರ್ಭ ಸೂಕ್ತ ತೀರ್ಮಾನಗಳು ಮಾಡ್ತಾರ ಅಂತ ಹೇಳಿ. ರಾಜ್ಯ ನಾಯಕರು ಜಿಲ್ಲಾ ನಾಯಕರು ಇಷ್ಟೆಲ್ಲ ಮೌನ ವಹಿಸ್ತಾ ಇರೋದು ನೋಡಿದ್ರೆ ಮೌನ ಸಮ್ಮತಿ ಲಕ್ಷಣ ಅಂತ ಇದಾರೆ ಕಾಂಗ್ರೆಸ್. ಪರಶುರಾಮ್ಜಿ, ಸಮಯ ಸಂದರ್ಭ ಅವ್ರ ವರಿಷ್ಠ ಎಲ್ಲವೂ ತೀರ್ಮಾನ ಮಾಡ್ತಾರೆ, ಎಲ್ಲರೂ ಗಮನಿಸಕತ್ತಾರ ಅಂತ ಹೇಳಿದ್ದೀನಿ. ಪಕ್ಷಕ್ಕಿಂತ ದೊಡ್ಡವರು ಯಾರು ಅಲ್ಲ. ಪಕ್ಷ ದೊಡ್ಡದು. ಸಂದರ್ಭ ಬಂದಾಗ ಅವ್ರು ಏನೇನು ಯಾವ ರೀತಿಯಿಂದ ಆಲೋಚನೆ ಮಾಡ್ಬೇಕು ಮಾಡಿ ಅವ್ರು ತೀರ್ಮಾನ ಮಾಡ್ತಾರ. ನಮ್ಮ ಕ್ಯಾಲೆಂಡರ್ ಏನಿರ್ಬೇಕು ಅತ್ಯಂತ ಸ್ಪಷ್ಟವಾಗಿ ಅದ. ಅದೇ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ನಮ್ಮ ಸರ್ ನಮ್ಮ ಇರ್ತದ, ಒಂದು ಕುಟುಂಬದೊಳಗನೆ ಇರ್ತದ, ಒಂದು ಪಕ್ಷದೊಳಗೆ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಲ್ಲ ಎಲ್ಲ ಇರ್ತದ. ಒಂದು ಸಣ್ಣದಾಗಿ ಕುಟುಂಬದಾಗನ ಇರ್ತದ, ಒಂದು ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ. ಅಲ್ಲಿಗೆ ಕೆಲವೊಂದಷ್ಟು ಇರ್ತಾವು, ಭಿನ್ನ ಅಭಿಪ್ರಾಯಗಳು ಇರ್ತಾವು. ಅವು ಬೇರೆ ಬೇರೆ ವಿಚಾರ ಸಂದರ್ಭದಾಗ ಯಾರ್ಯಾರು ಏನೇನು ಹೇಳಬೇಕು ಏನೇನು ಮಾತಾಡ್ಬೇಕು ಅವ್ರು ಮಾಡ್ತಾರೆ. ಈ ಬೇರೆ 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 ಸಂದರ್ಭದೊಳಗೂ ಇದನ್ನ ಮಾತಾಡ್ತಿರ್ತಾರೆ. ಅದನ್ನ ಮೀರಿನೂ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ದೇಶದಲ್ಲಿ ನಾವು ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದೀವಿ. ಅನೇಕ ರಾಜ್ಯಗಳ ಚುನಾವಣೆ ಬಂದಂಥ ಸಂದರ್ಭದಾಗ ಕೂಡ ಫಲಿತಾಂಶ ನಮ್ಮ ಪರವಾಗ್ಯದ, ಜನರಿಗೆ ಸ್ಪಷ್ಟವಾಗ್ಯದ, ನಮ್ಮ ನೇತೃತ್ವ ಸ್ಪಷ್ಟವಾಗ್ಯದ, ನಮಗೆ ಗೊತ್ತು ಗುರಿ ಸ್ಪಷ್ಟವಾಗ್ಯದ. ದೇಶದ ಅಭಿವೃದ್ಧಿ ನಮ್ದು ಏನಿದ್ದು, ದೇಶದ ಅಭಿವೃದ್ಧಿ, ಸ್ವಚ್ಛ ಆಡಳಿತ, ಪ್ರಾಮಾಣಿಕ ಆಡಳಿತ. ಬರೋಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ಆಶ್ವಾಸನೆಗಳು ಕೊಟ್ಟರು, ಏನೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಇವತ್ತು ಯಾವ ಗ್ಯಾರಂಟಿಗಳು ಏನು ಉಳಿದವು? ಇವತ್ತು ಆ ಗ್ಯಾರಂಟಿಗಳು ನಿಮ್ಮದೇ ಆರೋಪ ಬಿಡ್ತೀರಿ ಕಾಂಗ್ರೆಸ್ ಅವ್ರು ಅದನ್ನೇ ಹೇಳ್ತಾ ಇರೋದು. ನಿಮ್ಮ ಆರೋಪಗಳನ್ನ ನಿಮ್ಮ ಪಕ್ಷದ ಶಾಸಕರಿಗೆ ಉತ್ತರ ಕೊಟ್ಟು ಮುಂದಕ್ಕೆ ಬರ್ರಿ ಅಂತ ನಾನು ಹೇಳಾಕತ್ತೀನಿ ಸರ್. ಅದೊಂದು ಒಬ್ರು ಶಾಸಕರು ಮಾತಾಡ್ರಂತ ಕಾರಣಕ್ಕೆ ಅದನ್ನೇ ಕಾರಣಕ್ಕೆ ಇಟ್ಟುಕೊಂಡೇ ಈ ಪಕ್ಷದವರು ಒಂದ ಸ್ಪಷ್ಟವಾಗಿ ಹೇಳಿದ್ರು. ಪದೇ ಪದೇ ಎಷ್ಟು ನೀವು 10 ಸಾರಿ ಕೇಳಿದ್ರು ಅದರೇ ಉತ್ತರ ಸರ್. ಪರ್ಸಂಜಿ ಜನ ಅಲ್ಲ, ಅದು ಪರಶುರಾಮ್ಜಿ ನಾಳೆ ರಾಜ್ಯ ಸರ್ಕಾರ ಕಮಿಟಿ ರಚನೆ ಮಾಡಿದೆ, ಉತ್ತರ ಕೊಡ್ರಿ ಅಂತ ಹೇಳಿದ್ರೆ ನಾಳೆ ಪ್ರಧಾನಮಂತ್ರಿ ಬರ್ತಾರೆ ಇಲ್ಲಿ ಪ್ರಚಾರಕ್ಕೆ. ನೀವು ತನಿಖೆಗೆ ಒಳಪಡಿಸ್ರಿ ಅಂತ ಹೇಳ್ತೀವಿ ನಾವು. ಯಾವ್ಯಾವ್ದು ಆರೋಪ ಆಯ್ತು ಅದ್ರ ಬಗ್ಗೆ ಹೇಳಿಕೆಗಳನ್ನ ತೋಳಿ ಏನೇನು ತೋಳಿ ಎನ್ಕ್ವೈರಿ ಮಾಡ್ರಿ, ಯಾರ್ಯಾರು ತಪ್ಪಿಸ್ತಾರ ಏನಂತ ತಗೋರಿ. ಯಾವತ್ತೂ ಅದನ್ನ ನಾವು ಉದಾಹರಣೆಗೆ ಹೇಳಿದ್ರಿ. ಹಿಂದ ಯಡಿಯೂರಪ್ಪನವ್ರ ಮ್ಯಾಗನೇ ಆರೋಪ ಬಂದಾಗ ಕೂಡ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ತದನಂತರ ಕೋರ್ಟ್ ಎಲ್ಲಾನು ಚರ್ಚೆ ಮಾಡಿ ತೀರ್ಮಾನ ಮಾಡಿತು. ಅದ್ರೊಳಗೆ ಅವ್ರದ್ದು ಏನೂ ಅಂಶ ಇಲ್ಲ ಅಂತ ಅನ್ನುವಂಥದ್ರ ಬಗ್ಗೆ. ತಂತ ಮಾಡಾಳು ವಿರೂಪಾಕ್ಷಪ್ಪನವ್ರಿಗೆ ಅವ್ರ ಟಿಕೆಟು ಕೊಡಲಿಲ್ಲ. ನಾವು ಆರೋಪ ಬಂದಾಗ ಸಮರ್ಥನೆ ಮಾಡ್ಕೊಂಡಿಲ್ಲ.
ಬೇರೆ ಪಕ್ಷಗಳು ಎಷ್ಟೇ ಆರೋಪಗಳು ಮಾಡಿ ಕುಂದು ಇಡೀ ದೇಶ ಶಂಕ ಹೊಡೆದ್ರು ಸತ್ಯಕ್ಕೆ ಅವ್ರನ್ನೇ ಏನೆಲ್ಲ ಸ್ಥಾನಮಾನಗಳು ಕೊಟ್ಟು ಇಟ್ಕೊಂಡು ಮುನ್ನಡೆಸ್ತದ. ಆದ್ರೆ ನಮ್ಮ ಪಾರ್ಟಿ ಎಂದೂ ಸಹಿಸ್ಕೊಂಡಿಲ್ಲ, ಸಹಿಸ್ಕೊಳ್ಳೋದು ಇಲ್ಲ. ನಿಮ್ದೇ ಪಾರ್ಟಿ ಒಳಗೆ ನಿನ್ನೆ ಸರ್ ನಾ ಹೇಳಿದ್ನಲ್ಲ, ಅದನ್ನ ಸಹಿಸ್ಕೊಳಂಗಿಲ್ಲ. ಅದು ಸಹಜ ಸರ್ಕಾರ ಪದಾಧಿಕಾರಿಗಳ ಸಭೆಯಲ್ಲಿ ಯತ್ನಾಳ್ರಿಗೆ ಕಾಂಗ್ರೆಸ್ ಸುಪಾರಿ ಕೊಟ್ಟಿದೆ ಅಂತ ಹೇಳಿದ್ರೆ ಚರ್ಚೆ ಆಗಿರೋದು. ಅದಕ್ಕೆ ಹೇಳಿದ್ನಲ್ರಿ, ಸ್ಪಷ್ಟನೆ ಇಲ್ಲ. ಇವು ಎಲ್ಲದರ ಬಗ್ಗೆ ವರಿಷ್ಠರು ಎಲ್ಲಾನು ಗಮನಿಸಕತ್ತಾರ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾ ಹೇಳಿದೀನಿ. ನೀವು ಇನ್ನೂ 10 ಸಾರಿ ಕೇಳಿದ್ರು 10 ಸಾರಿ ಇದೇ ಉತ್ತರ ಕೊಡ್ತೀನಿ. ಸರ್ ನಾವು ಅದು ನಮ್ಮ ಕೈಯಾಗಿಲ್ಲ. ಅದು ಏನಿದ್ರು ಸತ್ಯಕ್ಕೆ ಹೈಕಮಾಂಡೇ ಮಾಡಬೇಕು. ಅವರೊಬ್ಬರು ಶಾಸಕರು, ಅದು ಪಕ್ಷದ ಇದ್ರೊಳಗೆ ಅದು ಹೈಕಮಾಂಡ್ದವ್ರು ತೀರ್ಮಾನ ಮಾಡ್ತಾರ. ಅವರು ಹೇಳಿರ್ತಕ್ಕಂಥ ಉಚ್ಚಾಟನೆ ಮಾಡಿದ್ಮ್ಯಾಗ ಇನ್ನೂ ನಾ ಹೇಳ್ತೀನಿ ಅಂತ ಮಾತನ್ನ ಹೇಳಿದ್ದಾರೆ. ಅದು ಏನ್ ಹೇಳ್ತಾರೋ ನಾನು ಒಂದು ಮಾತು ಹೇಳಿನಿ ಸರ್, ಪಕ್ಷಕ್ಕಿಂತ ವ್ಯಕ್ತಿಗಳು ಯಾರು ದೊಡ್ಡವರಲ್ಲ, ಪಕ್ಷ ದೊಡ್ಡದು, ಪಕ್ಷ ದೊಡ್ಡದು. ಇಲ್ರಿ ಅಶೋಕಣ್ಣ, ಅದನ್ನ ಎಲ್ಲಾನು ಪಕ್ಷ ಎಲ್ಲಾನು ಸಾಧಕ್ ಬಾಧಕ್ ಆಲೋಚನೆ ಮಾಡ್ಕೊಂಡು ಅವರೇ ತೀರ್ಮಾನ ಮಾಡ್ತಾರ ಅದನ್ನ. ಆಮೇಲೆ ಎಲ್ಲಾ ಜಿಲ್ಲೆಯ ನಮ್ಮ ನಾಯಕರು, ಸರ್ ನಾ ಹೇಳ್ತೀನಿ, ನಮ್ಮ ಜಿಲ್ಲೆಯ ನಾಯಕರ ಅಭಿಪ್ರಾಯ, ನಮ್ಮ ಪದಾಧಿಕಾರಿಗಳ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ನಂತರ ಯಾರನ್ನ ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ.